ನೌಕರರಿಲ್ಲದೆ ಮುಗಳಗೋಡ ಪುರಸಭೆ ಖಾಲಿ ಆಗಿದೆ. ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ಇಲ್ಲಿಯ ನೌಕರರು. ಇದು ಬೆಳಗಾವಿ ಜಿಲ್ಲೆಯ ಮುಗಳಗೋಡದ ಪುರಸಭೆ ಖಾಲಿ ಆಗಿದೆ ಅನ್ನೋ ಸುದ್ದಿ. ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ ಯಾವ ನೌಕರರು. ಬೆಳಗಾವಿಯ ರಾಯಬಾಗ ತಾಲೂಕಿನ ಮುಗಳಗೋಡ ಪಟ್ಟಣದಲ್ಲಿ ಇರುವಂತ ಪುರಸಭೆಯ ಕಚೇರಿಯ ಕಥೆ ಇದು. ಜನರು ಅಳಲನ್ನ ಕೇಳಬೇಕಾಗಿದ್ದಂಥ ಸರ್ಕಾರಿ ಅಧಿಕಾರಿಗಳೇ ನಾಪತ್ತೆಯಾಗಿದ್ದಾರೆ. ಹೇಳೋರು ಇಲ್ಲ, ಕೇಳೋರು ಇಲ್ಲ ಇವ್ರಿಗೆ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಜನ ಕಿಡಿಕಾರ್ತಾ ಇದ್ದಾರೆ, ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಇವ್ರಿಗೆ ಅಂತ. ಪುರಸಭೆಯ ಕಾರ್ಯಾಲಯ ಇದು. ಇಲ್ಲಿ ಟೈಮಿಗೆ ಸರಿಯಾಗಿ ಯಾವ ನೌಕರರು ಬರೋದೇ ಇಲ್ಲ. ಖಾಲಿ ಕಚೇರಿ ಮಾತ್ರ ಓಪನ್ ಆಗಿರುತ್ತೆ, ಯಾವ ನೌಕರರು ಇರಲ್ಲ. ಚೇರ್ ಖಾಲಿ ಹೊಡಿತಾ ಇದೆ. ಮುಗಳಗೋಡ ಪುರಸಭೆ ಸಿಬ್ಬಂದಿ ನಡೆಗೆ ಜನಾಕ್ರೋಶ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಗೋಡ ಪುರಸಭೆಯ ಕಾರ್ಯಾಲಯದ ಕತೆ ಇದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂಜಯ್, ನಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಕಚೇರಿ ಓಪನ್ ಇದೆ, ಕುರ್ಚಿ ಮಾತ್ರ ಖಾಲಿ. ಯಾವಾಗಿಂದ ಈ ಕತೆ ಇಲ್ಲಿ? ಮಧುಸೂದನ್, ಏನು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಗೋಡ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿರುವಂತದ್ದು. ಏನು ಸಮಯ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಕರ್ತವ್ಯಕ್ಕೆ ಯಾವ ಸರ್ಕಾರಿ ನೌಕರರು ಕೂಡ ಹಾಜರಾಗಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಮಧುಸೂದನ್, ಧನ್ಯವಾದ ಸಂಜಯ್ ನಿಮ್ಮ ಮಾಹಿತಿಗೆ. ಇದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಮುಗಳಗೋಡ ಪುರಸಭೆ ಕಾರ್ಯಾಲಯದ ದುಸ್ಥಿತಿ. ಕಚೇರಿ ಓಪನ್ ಇದೆ, ಆದರೆ ಯಾವುದೇ ಒಬ್ಬ ನೌಕರರು ಬಂದಿಲ್ಲ. ಜನ ಬಂದು ಸಿಬ್ಬಂದಿ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಕೂತಿದ್ದಾರೆ. ಈಗ ಸಿಬ್ಬಂದಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳು ಯಾರೂ ಬರ್ತಾ ಇಲ್ಲ, ಕೆಲಸವನ್ನ ಮಾಡಿಕೊಡ್ತಾ ಇಲ್ಲ. ಪುರಸಭೆ ಕಚೇರಿ ಹೀಗಾದರೆ ನಮ್ಮ ಅಳಲನ್ನ ಕೇಳೋರು ಯಾರು ಅನ್ನೋ ಪ್ರಶ್ನೆಯನ್ನ ಮಾಧ್ಯಮದ ಮುಂದೆ ಇಡ್ತಾ ಇದ್ದಾರೆ ಸ್ಥಳೀಯ ಸಾರ್ವಜನಿಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.